ಬಿಜೆಪಿ ಶಾಸಕರ ಖರೀದಿಗೆ ಮುಂದಾಗಿದ್ದಾರೆಂಬ ಆರೋಪ ವಿಚಾರ. ಮೊದಲು 1000 ಕೋಟಿ ಕಲೆಕ್ಟ್ ಮಾಡಲು ಹೇಳಿದ್ದು ಯಾರು? ಬಿಜೆಪಿ ಶಾಸಕರ ಖರೀದಿಗೆ ಮುಂದಾಗಿದ್ದಾರೆ ಅನ್ನುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು 1000 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಹೇಳಿದ್ಯಾರು? ಅದು ಬಿಜೆಪಿ ಮೊದಲು ಅಲ್ಲಿಂದ ಶುರು ಮಾಡಲಿ. ಸಿಎಂ ಹೇಳಿದ್ದ ಮಾತನ್ನ ನಾನು ಸಮರ್ಥಿಸಿಕೊಳ್ತೇನೆ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಸಚಿವರನ್ನ ಖರೀದಿ ಮಾಡಲಾಗ್ತಾ ಇದೆ 50 ಕೋಟಿ ರೂಪಾಯಿಯಂತೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಾಕಷ್ಟು ವಿರೋಧಗಳು, ಬಿಜೆಪಿಯಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಈಗ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಏನೋ ಒಂದು ಹಿಂಟ್ ಸಿಕ್ಕಿರುತ್ತೆ, ಸರಿಯಾದಂಥ ಮಾಹಿತಿಯನ್ನ ಪಡ್ಕೊಂಡೇನೆ ಹೇಳಿಕೆ ಕೊಟ್ಟಿರ್ತಾರೆ. ಸಿಎಂ ಹೇಳಿದ್ದ ಮಾತನ್ನ ಸಮರ್ಥಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೊದಲು 1000 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಹೇಳಿದ್ಯಾರು? ಅದು ಬಿಜೆಪಿ ಮೊದಲು ಅಲ್ಲಿಂದ ಶುರು ಮಾಡಲಿ. ಸಂಸತ್ನಲ್ಲೂ ಕೋವಿಡ್ ಹಗರಣ ಚರ್ಚೆ ಮಾಡುವಂತಹ ವಿಚಾರ. ನಮ್ಮ ಬಳಿ ರಿಪೋರ್ಟ್, ಕುನ್ಹಾ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಇದೆ ನಮ್ಮ ಬಳಿ, ಅದನ್ನ ಪರಿಶೀಲನೆ ಮಾಡ್ತೇವೆ, ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಪ್ರಕ್ರಿಯೆ ಇದೆ, ಅದಕ್ಕಾಗಿ ನಾವು ತನಿಖೆಯನ್ನ ಮಾಡ್ತೀವಿ. ನೋಡಿ, ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲೇ 2 ಬಣಗಳಿದೆ. ಸೃಷ್ಟಿಯಾಗಿರುವಂತಹ ವಿಚಾರ, 2 ಬಣಗಳು ಸೃಷ್ಟಿಯಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಬಣ, ವಿಜಯೇಂದ್ರ ಒಂದು ಬಣ ಆಗೋಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯವರದ್ದು ಏನ್ ಬಣ ಇದೆಯೋ ಗೊತ್ತಿಲ್ಲ, 50 ಕೋಟಿ ಕೊಡೋಕೆ ಹೊರಟಿದ್ದಾರೆ ಸಿಎಂ ಹೇಳಿದ್ರು. 1000 ಕೋಟಿ ಕಲೆಕ್ಟ್ ಅಂತ ಯತ್ನಾಳ್ ಹೇಳಿದ್ದಾರೋ ಇಲ್ವೋ, ಇದೇ ಎವಿಡೆನ್ಸು. ಈ ಹಿಂದೆ ಖರೀದಿ ಮಾಡಿರಲಿಲ್ವಾ? ಹಿಂದೆ ಬಿಜೆಪಿಯವರು ಕುರಿಗಳನ್ನು ಖರೀದಿ ಮಾಡಿದ್ರು, ದನ ಕುರಿ ಖರೀದಿಸಿದಂತೆ ಶಾಸಕರನ್ನ ಖರೀದಿ ಮಾಡಿದ್ರಲ್ಲ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನಮ್ಮ ಜೊತೆಗೆ ಆನಂದ್ ಜೊತೆಗೆ ಮತ್ತಷ್ಟು ಮಾಹಿತಿ ಪಡ್ಕೋತೀನಿ. ಅದಕ್ಕಿಂತ ಮುಂಚೆ ಏನ್ ಮಾತನಾಡಿದ್ರು ಡಿಕೆ ಶಿವಕುಮಾರ್ ನೋಡೋಣ. 1,000 ರೂಪಾಯಿ ಕಲೆಕ್ಟ್ ಮಾಡಿ 1000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ ಯಾರು? ಬಿಜೆಪಿ. ಫಸ್ಟ್ ಅಲ್ಲಿಂದ ಶುರು ಆಗಿದೆ. ಚೀಫ್ ಮಿನಿಸ್ಟರ್ ಹೇಳಿದ್ದು ನಾನು ಸಮರ್ಥಿಸ್ತಾ ಇದ್ದೀನಿ, ಆಗ್ಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಇದನ್ನ ಪ್ರಯೋಗಗಳು ನಡೀತಾ ಇದೆ. ಇಷ್ಟು ಈಗ 1,000 ರೂಪಾಯಿ ಕಲೆಕ್ಟ್ ಮಾಡಿ 1000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ ಯಾರು? ಬಿಜೆಪಿ. ಫಸ್ಟ್ ಅಲ್ಲಿಂದ ಶುರು ಆಗಿದೆ. ಚೀಫ್ ಮಿನಿಸ್ಟರ್ ಹೇಳಿದ್ದು ನಾನು ಸಮರ್ಥಿಸ್ತಾ ಇದ್ದೀನಿ, ಆಗ್ಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಇದನ್ನ ಪ್ರಯೋಗಗಳು ನಡೀತಾ ಇದೆ. ರಿಪೋರ್ಟ್ಸ್ ಎಲ್ಲ ಬಂದಿದೆ. ಫಸ್ಟ್ ಮೀಟಿಂಗ್ ಮಾಡಿದೀವಿ. ಮುನ್ನ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ರಿಕವರಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ. ಸಿಎಂ ಸಿದ್ದರಾಮಯ್ಯ ಅವರು 50 ಕೋಟಿ ರೂಪಾಯಿ ಕೊಟ್ಟು ಸಚಿವರನ್ನ, ಶಾಸಕರನ್ನ ಖರೀದಿ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈ ವಿಚಾರಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಡಿಕೆಶಿ ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು, ಮತ್ತೆ ಕೋವಿಡ್ ಹಗರಣಗಳ ಬಗ್ಗೆ ಯಾವ ರೀತಿ ತನಿಖೆ ಆಗ್ತಾ ಇದೆ? ನೋಡಿ, ಒಂದು ಕಡೆ ಸಿದ್ದರಾಮಯ್ಯ ಅವರು ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡ್ತಾ ಇದೆ ಅನ್ನುವಂತಹ ಹೇಳಿಕೆ ಕೊಟ್ಟಂತಹ ವಿಚಾರ, ಬಿಜೆಪಿ ಶಾಸಕರ ಖರೀದಿಗೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ ವಿಚಾರ. ನೋಡಿ, ಅದರ ಜೊತೆಗೆ ಸಿಎಂ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯನ್ನ ಈಗ ಡಿಕೆ ಶಿವಕುಮಾರ್ ಅವರು ಸಮರ್ಥಿಸಿಕೊಂಡಿದ್ದಾರೆ ಇವತ್ತು. ಮತ್ತೊಂದು ಕಡೆ ಕೋವಿಡ್ ಹಗರಣ ಚರ್ಚೆ. ಈಗ ಆಲ್ರೆಡಿ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕೋವಿಡ್ ಹಗರಣದ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಅದನ್ನ SITಗೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ಹಾ ಅವರು ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು DCM ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡ್ತೇವೆ, ರಿಕವರಿ ಮಾಡಿ ಅಂತಲೂ ಕೂಡ ಹೇಳಿದ್ದೇವೆ, ಅದಕ್ಕಾಗಿ ಪ್ರಕ್ರಿಯೆ ಇದೆ, ಅದನ್ನ ತನಿಖೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ.